ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗ ವೆರಿಫಿಕೇಶನ್ ಸ್ಲಿಪ್ ಅಂತ ಅಪ್ಡೇಟ್ ಆಗಿದೆ. ಬಟ್ ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಆಫ್ ಆಲ್ ಓವರ್ ಕರ್ನಾಟಕದಿಂದ ಎಲ್ಲರೂ ಆಕ್ಸೆಸ್ ಮಾಡೋದ್ರಿಂದ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಹೌದು, ಈವ್ನಿಂಗ್ ಅಲ್ಲಿ ಓಪನ್ ಆಗ್ತಿತ್ತು, ಬಟ್ ಯಾವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು, ಎಲ್ಲರೂ ಪದೇ 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 ಆಕ್ಸೆಸ್ ಮಾಡ್ತಾ ಇದ್ದಾರೆ ಮತ್ತು ಎಡಿಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ವರ್ ಅನ್ನ ಫುಲ್ ಬ್ಲಾಕ್ ಆಗಿದೆ. ಇವಾಗ ಓಪನ್ ಆಗ್ತಾ ಇಲ್ಲ. ಯಾರ್ದು ನೆಟ್ ಸ್ಲೋ ಇದೆ ಅಂತ ಅವ್ರಂತೂ ಮುಟ್ಟಕ್ಕೆ ಹೋಗ್ಬೇಡ್ರಿ, ಆಗೋದೇ ಇಲ್ಲ. ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ, ಒಂದು ಲೇಟ್ ನೈಟ್ ಆಗಿ ಎಲ್ಲರೂ ಮಲ್ಕೊಂಡ ಮೇಲೆ ಸ್ವಲ್ಪ ಸರ್ವರ್ ಫ್ರೀ ಆಗುತ್ತೆ, ಅವಾಗ ಟ್ರೈ ಮಾಡ್ರಿ. ಇಲ್ಲಪ್ಪ ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಟ್ರೈ ಮಾಡ್ರಿ, ಸರ್ವರ್ ಫ್ರೀ ಆಗಿರುತ್ತೆ, ಅಪ್ಡೇಟ್ ಮಾಡ್ತಾರೆ. ನೋಡಿ, ಯಾರಿಗಾದ್ರೂ ನಿಮ್ಗಳಿಗೆ SC/ST ವಿದ್ಯಾರ್ಥಿಗಳಿಗೆ ರಿಸಲ್ಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದ್ರೆ, ನಾನು ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಎಡಿಟ್ ಲಿಂಕ್ ಕೊಡ್ತೇನೆ. ಓಕೆ, ಅದು ಈಗ ಓಪನ್ ಆಗ್ತಾ ಇಲ್ಲ, ಬಟ್ ಟ್ರೈ ಮಾಡಿ, ನಿಮ್ಗೆ ಓಪನ್ ಆಗ್ಬೋದು. ಯಾರಿಗೆ ನೆಟ್ ಚೆನ್ನಾಗಿದೆ ಅವ್ರದ್ದು. ಬಟ್ ನಾನು ಲಿಂಕ್ ಆಲ್ರೆಡಿ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಡಿಟ್ ಲಿಂಕ್ ಕೊಟ್ಟಿದ್ದೀನಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಫ್ರೀ ಆದಾಗ, ಸರ್ವರ್ ಫ್ರೀ ಇದ್ದಾಗ ಎಡಿಟ್ ಮಾಡಬಹುದು. ಹೆಂಗಂದ್ರೆ, ಯಾರು SC ಸ್ಟೂಡೆಂಟ್ ಇದ್ರೆ ಅವ್ರಿಗೆ SCA, SCB, SC ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇದ್ರೆ, ಅವರುಗಳು ಲಿಂಕಿಗೆ, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ RD ನಂಬರ್ ಅನ್ನು ಹಾಕಿ ಸಬ್ಮಿಟ್ ಮಾಡಿ. RD ನಂಬರ್ ಅನ್ನು ಹಾಕಿ ಸಬ್ಮಿಟ್ ಮಾಡಿ. ನಾಳೆ ಮಧ್ಯಾಹ್ನ ತನಕ ಫ್ರೀ ಆಗಿಬಿಡುತ್ತೆ. ಮತ್ತು ಕನ್ನಡ ಮೀಡಿಯಂ ರೂರಲ್ ವಿದ್ಯಾರ್ಥಿಗಳದ್ದು ನಾಟ್ ಎಲಿಜಿಬಲ್ ಅಂತ ಬಂದಿದ್ರೆ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನೀವು ಎಡಿಟ್ ಮಾಡ್ಕೊಳ್ರಿ. ಒಂದು ನಾಳೆ ಹೇಳ್ತಾರ ಅವರು, ಒಂದು ಆನ್ಲೈನ್ ಮೇಲೆ ಎಡಿಟ್ ಮಾಡ್ಕೋಬೇಕಾ, ಅಥವಾ ಕೇದವ್ರಿಗೆ ಕಾಲ್ ಮಾಡಬೇಕಾ, ಅಥವಾ ಅವರು ಸಮೀಪದಲ್ಲಿರುವಂತಹ PUC ಕಾಲೇಜ್ಗೆ ಹೋಗಿ ಎಡಿಟ್ ಮಾಡಿಸ್ಕೋಬೇಕಾ ಅನ್ನೋದನ್ನ ಮಾಹಿತಿಯನ್ನು ನಾಳೆ ಕೊಡ್ತಾರೆ. ಅಲ್ಲಿ ತನಕ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಏನು ಆಗೋದಿಲ್ಲ. ಯಾಕಂದ್ರೆ ಇನ್ನೂ ಟೈಮ್ ಇದೆ, ಇನ್ನೂ ಕೌನ್ಸಿಲಿಂಗ್ ಟೈಮ್ ಇದೆ. ಹೀಗಾಗಿ ಅವರು ಆರಾಮಾಗಿ ಸ್ವಲ್ಪ ಮಾಡ್ತಾರೆ. ಈ ವೆರಿಫಿಕೇಶನ್ ಸ್ಲಿಪ್ ಕ್ಲಿಯರ್ ಆಗೋ ತನಕ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋಂಗಿಲ್ಲ. ಅದಕ್ಕೆ ನೀವು ಏನ್ ಮಾಡ್ಬೇಕಂತಂದ್ರೆ, ನಾಳೆ ತನಕ ಕಾಯ್ಬೇಕು. ಏನಂದ್ರೆ, ಅವರು ಒಂದು ಸಮೀಪದಲ್ಲಿರುವಂತಹ PUC ಕಾಲೇಜಿಗೆ ಹೋಗಿ ಎಡಿಟ್ ಮಾಡಕ್ ಕೊಡ್ತಾರೋ, ಅಂದ್ರೆ ಇದು ಕನ್ನಡ ಮೀಡಿಯಂ ರೂರಲ್ ಅದ್ದು, ಅಥವಾ ಆನ್ಲೈನ್ ಮೇಲೆ ಎಡಿಟ್ ಮಾಡಕ್ ಕೊಡ್ತಾರೋ, ಅಥವಾ ಏನಪ್ಪಾ ಅಂದ್ರೆ ಕಾಲ್ ಮಾಡಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತಾರೆ ಅನ್ನೋದನ್ನ ನಾಳೆ ಕಾದು ನೋಡ್ಬೇಕು. ಅಥವಾ ನೀವು ನಾಳೆ ಕಾಲ್ ಮಾಡಿ. ಓಕೆ, ನನಗೂ ಮಾಹಿತಿ ಬಂದ್ರೆ ನಿಮ್ಗೆ ತಲುಪಿಸ್ತೇನೆ. ಬಟ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ತುಂಬಾ ಈಸಿ ಇದೆ. ಸ್ವಲ್ಪ ಏನಪ್ಪಾ ಅಂದ್ರೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಅಪ್ಡೇಟ್ ಮಾಡ್ತಿರ್ತಾರೆ. ಅದು ನಾಳೆ ಬೆಳಿಗ್ಗೆ ತನಕ ಚೇಂಜು ಆಗ್ಬೋದು, ಹೇಳಕ್ಕಾಗೋದಿಲ್ಲ. ನಾಳೆ ಬೆಳಿಗ್ಗೆ ತನಕ ಚೇಂಜು ಆಗ್ಬೋದು. ಮತ್ತೊಂದ್ಸಲ ವೆರಿಫಿಕೇಶನ್ ಡೌನ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಕೋರಿ. ಇವಾಗ ನೀವು ಒನ್ ಟೈಮ್ ಮಾಡ್ಕೊಂಡಿದ್ದಕ್ಕೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ರಿ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ. ಬಟ್ ಸಾಲ್ವ್ ಆಗುತ್ತೆ. ಏನೋ ಅಪ್ಡೇಟ್ ಬಂದ್ರು ಕೂಡ ನಾನು ಮಾಹಿತಿ ತಲುಪಿಸ್ತೀನಿ. ಅಥವಾ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಬಂದು ಸ್ಕ್ರೀನ್ ಶಾಟ್ ಏನು ಬಂದಿರುತ್ತೆ, ಅದ್ರ ಈ ಪ್ರಾಬ್ಲಮ್ ಏನು ಇಶ್ಯೂ ಆಗಿದೆ ಅದನ್ನ ನನಗೆ ಶೇರ್ ಮಾಡ್ರಿ. ನಾನು ನಿಮ್ಗೆ ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಗುಡ್ ನೈಟ್.